ಜನರ ಸಮಾವೇಶ. ಮೊದಲು ಸಿದ್ದರಾಮಯ್ಯನವರ ಉಳಿಸಿ ಸಮಾವೇಶ ಅದ್ರ ಹೆಸರು. ಪಾಂಪ್ಲೆಟ್ ಹಂಗೆ ಪ್ರಿಂಟ್ ಆಗಿತ್ತು. ಸಿದ್ದರಾಮಯ್ಯನವರ ಸಮಾವೇಶ, ಸ್ವಾಭಿಮಾನಿ ಸಿದ್ದರಾಮಯ್ಯನ ಸಮಾವೇಶ ಅಂತ. ಆಮೇಲೆ ಡಿ ಕೆ ಶಿವಕುಮಾರ್ ತಿರುಗದ್ ಬಿದ್ಮೇಲೆ ಅದು ಕಾಂಗ್ರೆಸ್ ಸಮಾವೇಶ ಆಯ್ತು. ಸಮಾವೇಶದಲ್ಲಿ ನೀವು ಜನಗಳ ಪರವಾಗಿ ಒಂದು ಮಾತಾಡಿದ್ದೀರಾ? ಆ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಜನಗಳ ಪರವಾಗಿ ಒಂದೇ ಒಂದು ವರ್ಡ್, ಬಿರಿ ದೇವೇಗೌಡರ ಜಾತಕವನ್ನ ಅವ್ರನ್ನ ಆ ವಯಸ್ಸಲ್ಲೂ ಕೂಡ 93 ವಯಸ್ಸಾಗಿರುವಂತ ದೇವೇಗೌಡರ ಇತಿಹಾಸವನ್ನ ಹೇಳೋದು ಬಿಟ್ರೆ, ವಿರೋಧ ಪಕ್ಷಗಳನ್ನ ಬೈಯೋದು ಬಿಟ್ರೆ, ಒಂದು ಮಾತು ಈ ತರ ಬಾಣಂತಿಯರು ಸಾಯ್ತಾ ಇದಾರೆ, ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ, ನಾನೇ ಭೇಟಿ ಮಾಡ್ತೀನಿ, ಹೋಗಿ ನಾನೇ ಭೇಟಿ ಮಾಡಿ ನ್ಯಾಯ ಕೊಡ್ತೀನಿ ಅಂತ ಒಂದು ಮಾತು ನಿಮ್ಮ ಹತ್ರ ನಿಮ್ ಬಾಯಲ್ಲಿ ಬಂತ? ಆ ಕಳಪೆ ಔಷಧಿ ಸಪ್ಲೈ ಮಾಡಿದ್ದು 6 ತಿಂಗಳೇನೆ ಡ್ರಗ್ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇದು ಕಳಪೆ ಇದೆ, 28 ಐಟಮ್ಸ್ ಕಳಪೆ ಇದೆ, ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಈ ಕಂಪನಿ ಮೇಲೆ ಅಂತ ಹೇಳಿದ್ಮೇಲೂ ಕೂಡ ಅದೇ ಕಂಪನಿಯಿಂದ, ವೆಸ್ಟ್ ಬೆಂಗಾಲ್ ಕಂಪನಿಯಿಂದ ಪರ್ಚೇಸ್ ಮಾಡಿದ್ದಾರೆ. ನನ್ಗೆ ಗೊತ್ತಿಲ್ಲ, ಅದು ವೆಸ್ಟ್ ಬೆಂಗಾಲ್ ಕಂಪನಿ ಬಾಂಗ್ಲಾದೇಶದಿಂದ ಏನೋ ತಯಾರಾಗಿ ಬರ್ತೈತೆ ಅಂತಾನು ಹೇಳ್ತಾ ಇದ್ರು. ನಿಜಾನ ಸುಳ್ಳು? ಮೂಲ ಅಲ್ಲ, ತಗೊಂಡಿದ್ದಾರೆ ಅಂತ ಹೇಳೋದು. ಈ ಅನಾಹುತಕ್ಕೆ ಕಾರಣ ಆ ಡ್ರಗ್ಗೆ. ಅಲ್ಲಿನ ವೈದ್ಯರು ಹೇಳಿದ ಪ್ರಕಾರ ನಾನು ಸುಮಾರು 1 ಗಂಟೆಗಳ ಕಾಲ ವೈದ್ಯರ ಜೊತೆ ಚರ್ಚೆ ಮಾಡಿದೆ. ಅವ್ರು ಹೇಳಿದ್ದು, ಈ ಡ್ರಗ್ ಕೊಟ್ಟ ಮೇಲೆ ಅವರ ಕಿಡ್ನಿ ಫೇಲ್ಯೂರ್ ಆಯ್ತು, ಲಿವರ್ ಫೇಲ್ಯೂರ್ ಆಯ್ತು, ನಮ್ ಕೈಲಿ ಏನು ಮಾಡಕ್ ಆಗ್ಲಿಲ್ಲ. ಆಯ್ತು, ಅದಕ್ಕೋಸ್ಕರ ಸತ್ತಿದ್ದಾರೆ ಅನ್ನೋದು ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ. ಆನ್ ರೆಕಾರ್ಡ್, ಮೀಡಿಯಾ ಮುಂದೆನೆ, ಜನಗಳ ಮುಂದೆನೆ ನಾನು ಎನ್ಕ್ವೈರಿ ಮಾಡಿರೋದು. ಇಷ್ಟಾದ್ಮೇಲೂ ನಿಮ್ಗೆ ಸಿದ್ದರಾಮಯ್ಯನವ್ರಿಗೆ ಒಂಚೂರು ಕರುಣೆ ಬೇಡ? ಒಂದ್ ಸ್ವಲ್ಪ ಕರುಣೆ. ಈ ಮಕ್ಕಳನ್ನ ಉಳಿಸುವಂತ ಪ್ರಯತ್ನವನ್ನ ನೀವು ಮಾಡದೆ ಇಂಥ 100 ಸಮಾವೇಶ ಮಾಡಿದ್ರು ನಿಮಗೆ ಪಾಪ ಸುತ್ತಕೊಳ್ಳುತ್ತೆ ಹೊರತು ಈ ಶಾಪ ಇದ್ರ ಪಾಪ. ನೀವಿಂತ 100 ಸಮಾವೇಶ ಮಾಡಿದ್ರು ಇದ್ರ ಶಾಪ, ಇದ್ರ ಪಾಪ. ಈ ಪಾಪದಲ್ಲೇ ನೀವು ನರಳಿ ಈ ಸರ್ಕಾರ ಸತ್ತೋಗ್ತದೆ. ಜನಕ್ಕೆ ಬದುಕುವಂತ ಅವಕಾಶನು, ಬಾಣಂತಿಯರಿಗೆ ಬದುಕುವಂತ ಅವಕಾಶವನ್ನು ಕಳ್ಕೊಳ್ತಾ ಇರುವಂತ ಈ ಕಾಂಗ್ರೆಸ್ ಈ ಸಮಾವೇಶಗಳು ಮಾಡಿ ಯಾರು ಉದ್ಧಾರಕ್ಕೆ ಇಷ್ಟೊಂದು ಸುಮಾರು ಅದಕ್ಕೆ ಖರ್ಚು ಮಾಡಿರುವಂತದ್ದು ಸುಮಾರು 20 ಕೋಟಿ ಖರ್ಚು ಮಾಡಿದ್ದಾರೆ. 20 ಕೋಟಿ ಆ ಸಮಾವೇಶಕ್ಕೆ. ಎಲ್ಲಿಂದ ಬಂತು 20 ಕೋಟಿ ದುಡ್ಡು ನಿಮ್ಗೆ? ಯಾರು ಕೊಟ್ರು ಹೇಳ್ಬೇಕಲ್ಲ ನೀವು. ಆ 20 ಕೋಟಿ ಖರ್ಚು ಎಲ್ಲಿ ತೋರಿಸಿದ್ದೀರಾ ನೀವು ಈ ಸಮಾವೇಶಕ್ಕೆ? ಜನರ ಸಮಾವೇಶ. ಮೊದಲು ಸಿದ್ದರಾಮಯ್ಯನವರ ಉಳಿಸಿ ಸಮಾವೇಶ ಅದ್ರ ಹೆಸರು. ಪಾಂಪ್ಲೆಟ್ ಹಂಗೆ ಪ್ರಿಂಟ್ ಆಗಿತ್ತು. ಸಿದ್ದರಾಮಯ್ಯನವರ ಸಮಾವೇಶ, ಸ್ವಾಭಿಮಾನಿ ಸಿದ್ದರಾಮಯ್ಯನ ಸಮಾವೇಶ ಅಂತ. ಆಮೇಲೆ ಡಿ ಕೆ ಶಿವಕುಮಾರ್ ತಿರುಗದ್ ಬಿದ್ಮೇಲೆ ಅದು ಕಾಂಗ್ರೆಸ್ ಸಮಾವೇಶ ಆಯ್ತು. ಸಮಾವೇಶದಲ್ಲಿ ನೀವು ಜನಗಳ ಪರವಾಗಿ ಒಂದು ಮಾತಾಡಿದ್ದೀರಾ? ಆ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯ ಆಗ್ಲಿ ಜನಗಳ ಪರವಾಗಿ ಒಂದೇ ಒಂದು ವರ್ಡ್, ಬಿರಿ ದೇವೇಗೌಡರ ಜಾತಕವನ್ನ ಅವ್ರನ್ನ ಆ ವಯಸ್ಸಲ್ಲೂ ಕೂಡ 93 ವಯಸ್ಸಾಗಿರುವಂತ ದೇವೇಗೌಡರ ಇತಿಹಾಸವನ್ನ ಹೇಳೋದು ಬಿಟ್ರೆ, ವಿರೋಧ ಪಕ್ಷಗಳನ್ನ ಬೈಯೋದು ಬಿಟ್ರೆ, ಒಂದು ಮಾತು ಈ ತರ ಬಾಣಂತಿಯರು ಸಾಯ್ತಾ ಇದಾರೆ, ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ, ನಾನೇ ಭೇಟಿ ಮಾಡ್ತೀನಿ, ಹೋಗಿ ನಾನೇ ಭೇಟಿ ಮಾಡಿ ನ್ಯಾಯ ಕೊಡ್ತೀನಿ ಅಂತ ಒಂದು ಮಾತು ನಿಮ್ಮ ಹತ್ರ ನಿಮ್ ಬಾಯಲ್ಲಿ ಬಂತ? ಆ ಕಳಪೆ ಔಷಧಿ ಸಪ್ಲೈ ಮಾಡಿದ್ದು 6 ತಿಂಗಳೇನೆ ಡ್ರಗ್ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇದು ಕಳಪೆ ಇದೆ, 28 ಐಟಮ್ಸ್ ಕಳಪೆ ಇದೆ, ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಈ ಕಂಪನಿ ಮೇಲೆ ಅಂತ ಹೇಳಿದ್ಮೇಲೂ ಕೂಡ ಅದೇ ಕಂಪನಿಯಿಂದ, ವೆಸ್ಟ್ ಬೆಂಗಾಲ್ ಕಂಪನಿಯಿಂದ ಪರ್ಚೇಸ್ ಮಾಡಿದ್ದಾರೆ. ನನ್ಗೆ ಗೊತ್ತಿಲ್ಲ, ಅದು ವೆಸ್ಟ್ ಬೆಂಗಾಲ್ ಕಂಪನಿ
ಬಾಂಗ್ಲಾದೇಶದಿಂದ ಏನೋ ತಯಾರಾಗಿ ಬರ್ತೈತೆ ಅಂತಾನು ಹೇಳ್ತಾ ಇದ್ರು. ನಿಜಾನ ಸುಳ್ಳು? ಮೂಲ ಅಲ್ಲ ತಗೊಂಡಿದ್ದಾರೆ ಅಂತ ಹೇಳೋದು. ಈ ಅನಾಹುತಕ್ಕೆ ಕಾರಣ ಆ ಡ್ರಗ್ಗೆ. ಅಲ್ಲಿನ ವೈದ್ಯರು ಹೇಳಿದ ಪ್ರಕಾರ ನಾನು ಸುಮಾರು 1 ಗಂಟೆಗಳ ಕಾಲ ವೈದ್ಯರ ಜೊತೆ ಚರ್ಚೆ ಮಾಡಿದೆ. ಅವ್ರು ಹೇಳಿದ್ದು ಈ ಡ್ರಗ್ ಕೊಟ್ಟ ಮೇಲೆ ಅವರ ಕಿಡ್ನಿ ಫೇಲ್ಯೂರ್ ಆಯ್ತು, ಲಿವರ್ ಫೇಲ್ಯೂರ್ ಆಯ್ತು, ನಮ್ ಕೈಲಿ ಏನು ಮಾಡಕ್ ಆಗ್ಲಿಲ್ಲ. ಆಯ್ತು, ಅದಕ್ಕೋಸ್ಕರ ಸತ್ತಿದ್ದಾರೆ ಅನ್ನೋದು ಮಾತು ಸ್ಪಷ್ಟವಾಗಿ ಹೇಳಿದ್ದಾರೆ. ಆನ್ ರೆಕಾರ್ಡ್, ಮೀಡಿಯಾ ಮುಂದೆನೆ, ಜನಗಳ ಮುಂದೆನೆ ನಾನು ಎನ್ಕ್ವೈರಿ ಮಾಡಿರೋಂಥದ್ದು. ಇಷ್ಟಾದ್ಮೇಲೂ ನಿಮ್ಗೆ ಸಿದ್ದರಾಮಯ್ಯನವ್ರಿಗೆ ಒಂಚೂರು ಕರುಣೆ ಬೇಡ? ಒಂದ್ ಸ್ವಲ್ಪ ಕರುಣೆ. ಈ ಮಕ್ಕಳನ್ನ ಉಳಿಸುವಂತ ಪ್ರಯತ್ನವನ್ನ ನೀವು ಮಾಡದೆ ಇಂಥ 100 ಸಮಾವೇಶ ಮಾಡಿದ್ರು ನಿಮಗೆ ಪಾಪ ಸುತ್ತಕೊಳ್ಳುತ್ತೆ ಹೊರತು ಈ ಶಾಪ ಇದ್ರ ಪಾಪ. ನೀವಿಂತ 100 ಸಮಾವೇಶ ಮಾಡಿದ್ರು ಇದ್ರ ಶಾಪ, ಇದ್ರ ಪಾಪ. ಈ ಪಾಪದಲ್ಲೇ ನೀವು ನರಳಿ ಈ ಸರ್ಕಾರ ಸತ್ತೋಗ್ತದೆ. ಜನಕ್ಕೆ ಬದುಕುವಂತ ಅವಕಾಶನು, ಬಾಣಂತಿಯರಿಗೆ ಬದುಕುವಂತ ಅವಕಾಶವನ್ನು ಕಳ್ಕೊಳ್ತಾ ಇರುವಂತ ಈ ಕಾಂಗ್ರೆಸ್ ಈ ಸಮಾವೇಶಗಳು ಮಾಡಿ ಯಾರು ಉದ್ಧಾರಕ್ಕೆ ಇಷ್ಟೊಂದು ಸುಮಾರು ಅದಕ್ಕೆ ಖರ್ಚು ಮಾಡಿರುವಂತದ್ದು ಸುಮಾರು 20 ಕೋಟಿ ಖರ್ಚು ಮಾಡಿದ್ದಾರೆ. 20 ಕೋಟಿ ಆ ಸಮಾವೇಶಕ್ಕೆ. ಎಲ್ಲಿಂದ ಬಂತು 20 ಕೋಟಿ ದುಡ್ಡು ನಿಮ್ಗೆ? ಯಾರು ಕೊಟ್ರು ಹೇಳ್ಬೇಕಲ್ಲ ನೀವು. ಆ 20 ಕೋಟಿ ಖರ್ಚು ಎಲ್ಲಿ ತೋರಿಸಿದ್ದೀರಾ ನೀವು ಈ ಸಮಾವೇಶಕ್ಕೆ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.